Hello everyone, welcome back to Namalax Bangalore Presents current issue of the day, episode number 239. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಕರ್ನಾಟಕ ಫಾರ್ಮರ್ಸ್ ಪ್ರೊಟೆಸ್ಟ್. ಸೊ ಏನಂತಪ್ಪ ಅಂದ್ರೆ ರೀಸೆಂಟ್ ಆಗಿ 10 ದಿನಗಳವರೆಗೆ ಕರ್ನಾಟಕದಲ್ಲಿ ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಶುಗರ್ ಕೇನ್ ಇಶ್ಯೂ ಅಲ್ಲಿ ಕಬ್ಬಿನ ಬೆಲೆ ಕಡಿಮೆ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ರೀಸೆಂಟ್ ಆಗಿ ಗವರ್ಮೆಂಟ್ ಅವರು ಒಂದು ಸ್ಕೀಮ್ ನ ತಗೊಂಡಿದ್ದಾರೆ. ಏನಂತ ಅಂದ್ರೆ ಕರ್ನಾಟಕ ಎನ್ಹಾನ್ಸಸ್ ಶುಗರ್ ಕೇನ್ ಎಫ್ ಆರ್ ಪಿ ಅಂದ್ರೆ ಫೇರ್ ಎನ್ಯುಮರೇಟಿವ್ ಪ್ರೈಸ್ ಬೈ 100 rupees. ಫಾರ್ಮರ್ಸ್ ಕಾಲ್ ಆಫ್ ಸ್ಟ್ರೈಕ್. ಸೊ ಸ್ಟ್ರೈಕ್ ನ ಸದ್ಯ ಮಟ್ಟಿಗೆ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ 100 rupees ನ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಆಫ್ಟರ್ ನಿಯರ್ಲಿ 10 days ಆಫ್ ಎಜಿಟೇಷನ್ ಬೈ ಶುಗರ್ ಕೇನ್ ಫಾರ್ಮರ್ಸ್ ಅಕ್ರಾಸ್ ಮೇಜರ್ ಕೇನ್ ಗ್ರೋಯಿಂಗ್ ಸಿಟೀಸ್ ಆಫ್ ಕರ್ನಾಟಕ, the state government on November 8, 2025 announced rupees 100 per ton hike in a fair and remunerative price for the sugarcane. The decision followed 7-hour long meetings chaired by Chief Minister Siddaramaiah with the farmer leaders and sugar mill representatives in Bangalore. ಓಕೆ, ಸೊ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ನೋಡೋಣ ಏನಿದೆ ಎಫ್.ಆರ್.ಪಿ ಅಂದ್ರೆ ಏನು ಅವರ ಡಿಮ್ಯಾಂಡ್ಸ್ ಏನಿತ್ತು, ಗವರ್ಮೆಂಟ್ ಏನ್ ಎಜುಕೇಶನ್ ನ ಅಡ್ರೆಸ್ ಮಾಡಿದ್ದಾರೆ, ಹೇಗೆ ಸೆಂಟರ್ ಮತ್ತೆ ಸ್ಟೇಟ್ ನಡುವೆ ವಿವಾದ ಆಗ್ತಾ ಇದೆ ಅಂತ ನೋಡೋಣ. ನೆಕ್ಸ್ಟ್, ರಿವೈವ್ಡ್ ಎಫ್.ಆರ್.ಪಿ ಸ್ಟ್ರಕ್ಚರ್ ಏನಪ್ಪಾ ಅಂದ್ರೆ ಇವಾಗ ಸದ್ಯಕ್ಕೆ 3,300 rupees ಪರ್ ಟನ್ ಸಿಗುತ್ತೆ. ಇವಾಗ farmers will now receive 3,300 rupees per ton excluding the harvesting and transportation cost. ಓಕೆ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಹಾರ್ವೆಸ್ಟಿಂಗ್ ಕಾಸ್ಟ್ ಸಪರೇಟ್ ಆಗಿ ಸಿಗುತ್ತೆ ಅಂತ ಅವ್ರಿಗೆ. ದೆನ್ 100 rupees ಹೈಯರ್. ಸೊ ದಿಸ್ ಈಸ್ 100 rupees ಹೈಯರ್ ದೆನ್ ದ 3,200 rupees ಪರ್ ಟನ್ ಎಫ್.ಆರ್.ಪಿ ಫಿಕ್ಸ್ಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಫಾರ್ 24-25 ಕ್ರಶಿಂಗ್ ಸೀಸನ್. ಸೊ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಫಿಕ್ಸ್ ಮಾಡಿದ್ರು? 3,200 rupees ಎಫ್.ಆರ್.ಪಿ ನ ಫಿಕ್ಸ್ ಮಾಡಿದ್ರು. ನೀವು ಕೇಳಬಹುದು ಸೆಂಟ್ರಲ್ ಗವರ್ಮೆಂಟ್ ಯಾಕೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಎಫ್.ಆರ್.ಪಿ ಆಗಲಿ ಎಂ.ಎಸ್.ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್, ಇವೆರಡನ್ನು ಡಿಸೈಡ್ ಮಾಡಿದೆ ಅಂತಂದ್ರೆ ಸಿ.ಎ.ಸಿ.ಪಿ. ಓಕೆ, ಸೆಂಟ್ರಲ್ ಅಗ್ರಿಕಲ್ಚರಲ್ ಕಮಿಷನ್ ಇರುತ್ತಲ್ಲ, ಅದು ಡಿಸೈಡ್ ಮಾಡುತ್ತೆ. ಓಕೆ, ಅವರು ಡಿಸೈಡ್ ಮಾಡಿದ್ದಾರೆ. ಬಟ್ ಅದು ಫಾರ್ಮರ್ಸ್ ಅವರಿಗೆ ಒಪ್ಪಿಕೊಂಡಿದ್ದಿಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ಅಥವಾ ನಾವು ಪ್ರೊಡಕ್ಷನ್ ಕಾಸ್ಟೇ ಎಫ್.ಆರ್.ಪಿ ಗಿಂತ ಜಾಸ್ತಿ ಇದೆ, ನಮಗೆ ನಾಶ ಆಗ್ತಾ ಇದೆ, ಲಾಭ ಆಗ್ತಾ ಇಲ್ಲ ತಕ್ಷಣ ಸ್ಟೇಟ್ ಗವರ್ಮೆಂಟ್ 100 rupees ಇನ್ಕ್ರೀಸ್ ಮಾಡಿದ್ದಾರೆ. ಈಕ್ವಲ್ ಶೇರಿಂಗ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಂಡ್ ಶುಗರ್ ಮಿಲ್ಸ್ ವಿಲ್ ಶೇರ್ ದಿಸ್ ಇನ್ಕ್ರೀಸ್ ಈಕ್ವಲಿ ಅಂತ 50 rupees ಈಚ್ ಪರ್ ಟನ್. ಸೊ ಶುಗರ್ ಕೇನ್ ನ ಯೂಸ್ ಮಾಡುವಂತ ಶುಗರ್ ಮಿಲ್ಸ್ ಆಗಿರ್ಬೋದು ಅಥವಾ ಶುಗರ್ ಕೇನ್ ನ ಯೂಸ್ ಮಾಡುವಂತ ಎಥನಾಲ್ ಮಿಲ್ಸ್ ಆಗಿರ್ಬೋದು, ಫ್ಯಾಕ್ಟರಿ ಆಗಿರೋದು, ಅವರು ಕೂಡ 50 rupees ನ ಯೂಸ್ ಮಾಡ್ಕೊತಾರೆ. ದಿಸ್ ಡಿಸಿಷನ್ ಲೆಡ್ ಫಾರ್ಮರ್ಸ್ ಟು ವಿಥ್ಡ್ರಾ ದೇರ್ ಆನ್ ಗೋಯಿಂಗ್ ಪ್ರೊಟೆಸ್ಟ್ ಅಕ್ರಾಸ್ ಡಿಸ್ಟ್ರಿಕ್ಟ್ ಲೈಕ್ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಹಾವೇರಿ ಅಂಡ್ ಕಲಬುರ್ಗಿ. ಓಕೆ, ನೆಕ್ಸ್ಟ್, ಆಲ್ ಪಾರ್ಟಿ ಡೆಲಿಗೇಷನ್ ಟು ದ ಸೆಂಟರ್. ಸೊ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ವಿಲ್ ಸೆಂಡ್ ಅನ್ ಆರ್ ಪಾರ್ಟಿ ಡೆಲಿಗೇಷನ್, ಎಲ್ಲ ಪಾರ್ಟಿಯರ ಒಂದು ಗ್ರೂಪ್ ನ ಸೆಂಡ್ ಮಾಡ್ಬೇಕಂತಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ ಫಾರ್ಮರ್ಸ್ ಆಸ್ ವೆಲ್ as ಶುಗರ್ ಮಿಲ್ ರೆಪ್ರೆಸೆಂಟೇಟಿವ್ಸ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಟು ಡಿಮ್ಯಾಂಡ್. ಏನ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಒಂದು ಹೈಯರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ಶುಗರ್ಸ್. ಸೊ ಎಂ.ಎಸ್.ಪಿ ಫಾರ್ ಶುಗರ್ ಕೇನ್ಗೆ ಎಫ್.ಆರ್.ಪಿ ಅಂತ ಕರೀತಾರೆ. ಓಕೆ, ಅಥವಾ ರಿವೈಸ್ಡ್ ಎಫ್.ಆರ್.ಪಿ ಫಾರ್ ಶುಗರ್ ಕೇನ್. ನೆಕ್ಸ್ಟ್, ಎಕ್ಸ್ಪ್ಯಾಂಡೆಡ್ ಎಕ್ಸ್ಪೋರ್ಟ್ ಕೋಟಾ ಫಾರ್ ದ ಶುಗರ್, ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಶುಗರ್ ಕೋಟಾನ ಇನ್ಕ್ರೀಸ್ ಮಾಡಿ ಅಂತ. ಸೊ ನಾರ್ಮಲ್ ಏನಾಗಿತ್ತು ಅಂದ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್ ಅವರು ಇಂಡಿಯನ್ ಶುಗರ್ ಕೇನ್ ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಟ್ರೇಡ್ ಡಿಸ್ಟಾರ್ಷನ್ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರು. ಅಂದ್ರೆ ಎಂ.ಎಸ್.ಪಿ ಅಥವಾ ಎಫ್.ಆರ್.ಪಿ ಕೊಡ್ತಿರಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಇಂಡಿಯನ್ ಫಾರ್ಮರ್ಸ್ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಟ್ ಲೋವರ್ ಕಾಸ್ಟ್. ಸೊ ಲೋವರ್ ಕಾಸ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಂಟ್ರೀಸ್ಗೆಲ್ಲ. ಸೊ ಇದೇನ್ ಮಾಡ್ತಾ ಇದೆ, ಟ್ರೇಡ್ ನ ಡಿಸ್ಟರ್ಬ್ ಮಾಡ್ತಾ ಇದೆ. ಎಲ್ಲಿ ನೀವು ಯಾವ್ದನ್ನ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ, ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಆ ಕಂಟ್ರಿಯಲ್ಲಿ ಟ್ರೇಡ್ ನ ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಹೇಳಿ ಈ WTO ಅವರು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಕೋಟಾನ ಕಡಿಮೆ ಮಾಡಿದ್ರು ಗೌರ್ಮೆಂಟ್ ಅವರು. ಬಟ್ ಇವಾಗ ಡಿಮ್ಯಾಂಡ್ ಏನ್ ಮಾಡ್ತಾ ಅಂದ್ರೆ ಎಕ್ಸ್ಪೋರ್ಟ್ ಕೋಟಾನ ಜಾಸ್ತಿ ಮಾಡಿ, ಅದರಿಂದ ಜಾಸ್ತಿ ಇನ್ಕಮ್ ಇಂಡಿಯನ್ ಫಾರ್ಮರ್ಸ್ಗೆ ಬರುತ್ತೆ ಅಂತ. ದೆನ್ ಆಲ್ಸೋ ಡಿಮ್ಯಾಂಡಿಂಗ್ ಇನ್ಕ್ರೀಸ್ಡ್ ಎಥನಾಲ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಿಮಿಟ್ಸ್. ಸೊ ಇವಾಗ ರೀಸೆಂಟ್ ಆಗಿ ಗೌರ್ಮೆಂಟ್ ಅವರು E3 ಪಾಲಿಸಿಯಲ್ಲಿ ಎಥನಾಲ್ ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಫುಲ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಯೂಸ್ ಮಾಡ್ಕೊಂಡು ಎಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಜಾಸ್ತಿ ಫೋಕಸ್ ನ ಶುಗರ್ ಕೇನ್ಗೆ ಕೊಡಿ, ಆಮೇಲೆ ಡಿಸ್ಟ್ರಿಬ್ಯೂಷನ್ ಲಿಮಿಟ್ಸ್ ಕೂಡ ಜಾಸ್ತಿ ಮಾಡಿ ಕರ್ನಾಟಕದಲ್ಲಿ ಅಂತ ಬೇಡ್ಕೊಳ್ತಿದ್ದಾರೆ. ದೆನ್ ದಿಸ್ ಮೂವ್ ರಿಫ್ಲೆಕ್ಟ್ಸ್ ಕರ್ನಾಟಕಸ್ ಅಟೆಂಪ್ಟ್ ಟು ರೀಸ್ಟ್ರಕ್ಚರ್ ಸೆಂಟರ್ ಸ್ಟೇಟ್ ಕೋಆಪರೇಷನ್ ಆನ್ ಶುಗರ್ ಪಾಲಿಸಿ ಅಂಡ್ ಆಲ್ಸೋ ಪ್ರೊಟೆಕ್ಟ್ ಫಾರ್ಮರ್ಸ್ ಇನ್ಕಮ್ಸ್ ಅಮಿಡ್ ರೈಸಿಂಗ್ ಇನ್ಪುಟ್ ಕಾಸ್ಟ್ ಅಂಡ್ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್. ಓಕೆ, ಸೊ ಏನಂತಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಇಬ್ರು ಕೂಡ ಮಾತಾಡ್ಕೊಂಡು ಫಾರ್ಮರ್ಸ್ ಅಜಿಟೇಷನ್ ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಮಾಡ್ತಿರುವಂತ ಮೂವ್ ಇದು. ದೆನ್ ಫಾರ್ಮರ್ಸ್ ಪ್ರೊಟೆಸ್ಟ್ ಅಂಡ್ ಡಿಮ್ಯಾಂಡ್ಸ್. ಫಾರ್ಮರ್ಸ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದ್ದೆ ಅವಾಗ October 30, 2025 ಸ್ಟಾರ್ಟ್ ಆಗಿತ್ತು. ಡಿಮ್ಯಾಂಡಿಂಗ್ ಆನ್ ಎಫ್.ಆರ್.ಪಿ ಹೈಕ್ ಅಂಡ್ ಟೈಮ್ಲಿ ಪೇಮೆಂಟ್ ಆಫ್ ಡ್ಯೂಸ್ ಬೈ ದ ಶುಗರ್ ಮಿಲ್ಸ್. ಏನಂದ್ರೆ ಒಂದು ಅವರಿಗೆ ಪ್ರಾಪರ್ ಆಗಿ ಎಫ್.ಆರ್.ಪಿ ಸಿಗ್ತಾ ಇದ್ದಿಲ್ಲ, ಜೊತೆಗೆ ಮಿಲ್ಸ್ ಗೆ ಸೇಲ್ ಮಾಡಿದ್ಮೇಲೆ ಮಿಲ್ಸ್ ಇಂದ ಕೂಡ ಪ್ರಾಪರ್ ಆಗಿ ಅವರಿಗೆ ಡ್ಯೂಸ್ ನ ರೀಚ್ ಮಾಡ್ತಾ ಇದ್ದಿಲ್ಲ. ಅದನ್ನ ಎರಡನ್ನೂ ಅಡ್ರೆಸ್ ಮಾಡೋದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದ್ರು.
ಕೀ ಗ್ರೀವೆನ್ಸ್ ಏನಪ್ಪಾ ಅಂತಂದ್ರೆ ಸೆಂಟರ್ಸ್ FRP ಆಫ್ ₹3,100 ಫಾರ್ 10.25% ರಿಕವರಿ ಅಂಡ್ ₹3,200 ಫಾರ್ 11.25% ರಿಕವರಿ ವಾಸ್ ಟೂ ಲೋ. ಏನಪ್ಪ 10.25% ಅಂತಂದ್ರೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಫಾರ್ಮರ್ಸ್ ಈ ಇದರಲ್ಲಿ 3,100 3,200 ಅಲ್ಲಿ ಏನಾದ್ರು ಸೇಲ್ ಮಾಡಿದ್ರೆ ಅಂದ್ರೆ ಒಂದು ಕಬ್ಬನ ಬೆಳಿಬೇಕಂದ್ರೆ ಆಲ್ಮೋಸ್ಟ್ 8 to 12 ಮಂತ್ ಬೇಕಾಗುತ್ತೆ. ಸೊ 8ರಿಂದ 10 ತಿಂಗಳು ಕೆಲಸ ಮಾಡಿರೋದಕ್ಕೆ ಅವರಿಗೆ ಪ್ರಾಫಿಟ್ ಎಷ್ಟು ಸಿಗ್ತಾ ಇತ್ತು ಅಂದ್ರೆ ಬರೀ 30,000 ಇಂದ 35,000 ಸಿಗ್ತಾ ಇತ್ತು. 30,000 ಇಂದ 35,000 ಸಿಗ್ತಾ ಇತ್ತು. ನೋಡಿ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಸ್ಯಾಲರಿಡ್ ಎಂಪ್ಲಾಯ್ಡ್ ಆಗಿದ್ರೆ ಅಂದ್ರೆ 30 to 35,000 ನೀವು ಮಂತ್ಲಿ ಗಳಿಸ್ತಾ ಇರ್ತೀರಾ. ಇವಾಗ ಅವರು 8ರಿಂದ 12 ವರ್ಷ ಕೆಲಸ ಮಾಡಿ ಬಿಸಿಲಲ್ಲಿ ದುಡಿದು ಪ್ರೊಟೆಸ್ಟ್ ಫಾರ್ಮ್ ನ ಪ್ರೊಡ್ಯೂಸ್ ತಗೊಂಡ್ಬಂದು ಮಾರ್ತಿದಾರೆ ಅಂದ್ರೆ 1 ಇಯರ್ಗೆ ಬರೀ 30 to 35,000 ಬರ್ತಾ ಇದೆ ಅಂದ್ರೆ ಇಟ್ ಈಸ್ ನೋ ವೇರ್ ನಿಯರ್ ಟು ಸಸ್ಟೈನ್ ಮಾಡೋದಕ್ಕೋಸ್ಕರ ಆಗಂಗೇ ಇಲ್ಲ. ನೆಕ್ಸ್ಟ್ ಇಯರ್ ಸಸ್ಟೈನ್ ಮಾಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಲೋ ಆಗಿತ್ತು. ಹಾಗಾಗಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಇವಾಗ 3,300 ಏನ್ ಮಾಡಿದ್ರೆ ಬರೀ ₹100 ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಎಷ್ಟು ಸಿಗುತ್ತೆ? ಅಟ್ಲೀಸ್ಟ್ 40 to 45,000 ಸಿಗುತ್ತೆ. ಇದು ಕೂಡ ತುಂಬಾ ಜಾಸ್ತಿ ಅಲ್ಲ. ಕೆಲವೊಬ್ಬರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಏನಂತಂದ್ರೆ ನೀವು ಡಿಮ್ಯಾಂಡ್ ಮಾಡ್ತಿರೋದು 3,300 ಇದೆಯಲ್ಲ ತುಂಬಾ ಲೋ ಆಯ್ತದು. ನೀವು ಡಿಮ್ಯಾಂಡ್ ಮಾಡೋಕ್ಕಾಗಿರೋದು ಎಷ್ಟಂತಂದ್ರೆ ಅಟ್ಲೀಸ್ಟ್ 10,000 ಡಿಮ್ಯಾಂಡ್ ಮಾಡಿ ಅಂತ ಕೇಳ್ತಾ ಇದ್ರು. ರೀಸೆಂಟ್ ಆಗಿ ಒಂದು ನ್ಯೂಸ್ ಚಾನಲ್ ಹೇಳ್ತಾ ಇದ್ರು. ಯಾಕೆಂತಂದ್ರೆ ಶುಗರ್ ಕೇನ್ ಶುಗರ್ ಮಾಡಿ ನೀವು ಅದನ್ನ ಸೇಲ್ ಮಾಡೋದ್ರಿಂದ ಸೆಂಟ್ರಲ್ GST ಆಗ್ಲಿ ಅವ್ರು ಎಷ್ಟು ಗಳಿಸ್ತಾ ಇದಾರೆ? ಆಲ್ಮೋಸ್ಟ್ 6 crore ಗಳಿಸ್ತಾ ಇದಾರೆ. ಆಮೇಲೆ ನೆಕ್ಸ್ಟ್ ಆ 6 crore ಅಲ್ಲಿ 40,000 ಪರ್ ಫಾರ್ಮರ್ 6 lakh ಗಳಿಸ್ತಾ ಇದಾರೆ ಪರ್ ಫಾರ್ಮರ್ ತರ. ಸೊ ಅದರಲ್ಲಿ ಬರೀ 40,000 ಫಾರ್ಮರ್ಸ್ ಕೊಟ್ಟರೆ ಅಂದ್ರೆ ₹5,60,000 ಸ್ಟೇಟ್ ಗೌರ್ಮೆಂಟ್ ರೇಟ್ ಗೊತ್ತಾ ಇದಾರೆ ಅಥವಾ ಗೌರ್ಮೆಂಟ್ ರೇಟ್ ಗೊತ್ತಾ ಇದಾರೆ. ಅದು ಉಲ್ಟಾ ಆಗಬೇಕು ಆಕ್ಚುಲಿ. 5,40,000 ಫಾರ್ಮರ್ಸ್ಗೆ ಬರಬೇಕು ಅಥವಾ 40 to 50,000 ಗೌರ್ಮೆಂಟ್ ಇಟ್ಕೋಬೇಕಂತ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ರು. ಅಗೇನ್ ದಟ್ ಇಸ್ ಆಲ್ಸೋ ಫೇರ್, ಬಟ್ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಸಮ್ ಅದರ್ ಟೈಮ್. ದೆನ್ they also demanded transparent sugarcane recovery testing through government labs near factories. ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಸ್ಟ್ಯಾಂಡರ್ಡ್ಸ್ ಆ ಶುಗರ್ ಬೆಳೆದಿರುವಂತ ಸ್ಟ್ಯಾಂಡರ್ಡ್ ಅಥವಾ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಅವ್ರಿಗೆ ಪ್ರೈಸ್ ನ ಕಡಿಮೆ ಹೇಳ್ಬಿಡ್ತಾರೆ ಫಾರ್ಮರ್ಸ್ಗೆ. ಸೊ ಅವಾಗ ಫಾರ್ಮರ್ಸ್ ಕೂಡ ಕ್ವಾಲಿಟಿ ಕಡಿಮೆ ಇದೆ ಪ್ರೈಸ್ ಕಡಿಮೆ ಇದೆ ಅಂತ ಸುಮ್ಮನೆ ಆಗ್ತಾರೆ. ಅದಕ್ಕೆ ಫಾರ್ಮರ್ಸ್ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಆ ಸ್ಟ್ಯಾಂಡರ್ಡ್ ಹೈ ಇದೆಯಾ ಕಡಿಮೆ ಇದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಪ್ರಾಪರ್ ಒಂದು ಗೌರ್ಮೆಂಟ್ ಲ್ಯಾಬ್ ನ ತಗೊಂಡ್ಬನ್ನಿ. ಅಲ್ಲಿ ಆ ಲ್ಯಾಬ್ಸ್ ನೆಲ್ಲ ಫ್ಯಾಕ್ಟರಿ ಪಕ್ಕ ಸಿಚುವೇಟ್ ಮಾಡಿ ಅದರಲ್ಲಿ ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ, ಕ್ವಾಲಿಟಿ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದ ಕ್ವಾಲಿಟಿ ವಿ ಕ್ಯಾನ್ ಆಲ್ಸೋ ಡಿಮ್ಯಾಂಡ್ ಪ್ರೈಸ್ ಅಂತ. And following the state's intervention and assurance of the support, the protest was formally called off. ಬಟ್ ಯಾವಾಗ ಕೂಡ ಮತ್ತೆ ರಿವೈವ್ ಆಗಬಹುದು. ದೆನ್ ಕರ್ನಾಟಕದಲ್ಲಿ ಶುಗರ್ ಕೇನ್ ಲ್ಯಾಂಡ್ಸ್ಕೇಪ್ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ 81 ಶುಗರ್ ಮಿಲ್ಸ್ ಇದೆ. 1 ಈಸ್ ಪಬ್ಲಿಕ್ ಸೆಕ್ಟರ್, 11 ಆರ್ ಕೋಆಪರೇಟಿವ್ ಮಿಲ್ಸ್ ಅಂಡ್ 16 ಆರ್ ಪ್ರೈವೇಟ್ ಮಿಲ್ಸ್. ಆಲ್ಮೋಸ್ಟ್ 71 ಶುಗರ್ ಮಿಲ್ಸ್ ಇದೆ. ಜೊತೆಗೆ 6 crore tons ಆಫ್ ಶುಗರ್ ಕೇನ್ ಏನಂದ್ರೆ ಸ್ಟೇಟ್ ಎಸ್ಟಿಮೇಟ್ 6 crore tons ಆಫ್ ಶುಗರ್ ಕೇನ್ will be crushed this season compared to 5.6 crore tons last year. ಸೊ ಟೋಟಲ್ ಆಗಿ 6 ಕೋಟಿ ಟನ್ಸ್ ಆಫ್ ಶುಗರ್ ಕೇನ್ ಅನ್ನ ಕ್ರಶ್ ಮಾಡ್ತಿದ್ದಾರೆ. ಕ್ರಶ್ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳೋದು ಶುಗರ್ ಮಾಡೋದಕ್ಕೆ ಸಕ್ಕರೆ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡಬಹುದು ಅಥವಾ ಎಥನಾಲ್ ಯೂಸ್ ಮಾಡಬಹುದು ಅವ್ರು ವೇರಿಯಸ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಹುದು. ದಿಸ್ ಸೆಕ್ಟರ್ ಇಸ್ ವೆರಿ ಕ್ರೂಷಿಯಲ್ ಇನ್ ಕರ್ನಾಟಕ. ಯಾಕಂದ್ರೆ ಇಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ರೂರಲ್ ಎಕಾನಮಿ ಎಸ್ಪೆಷಲಿ ಇನ್ ದ ನಾರ್ತ್ ಕರ್ನಾಟಕ ವಿಚ್ ಇಸ್ ಸಪೋರ್ಟಿಂಗ್ ಲ್ಯಾಕ್ಸ್ ಆಫ್ ಫಾರ್ಮಿಂಗ್ ಫ್ಯಾಮಿಲೀಸ್. ಓಕೆ, ಸೊ ಶುಗರ್ ಇಂಡಸ್ಟ್ರಿ ಅಂತಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಎಕನಾಮಿಕಲಿ ಇಂಪಾರ್ಟೆಂಟ್, ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ರೂರಲ್ ಲೈವ್ಲಿಹುಡ್ ಗೋಸ್ಕರನೇ ಇಂಪಾರ್ಟೆಂಟ್. ಆಮೇಲೆ ನಾರ್ತ್ ಕರ್ನಾಟಕ ಲೈವ್ಲಿಹುಡ್ ಕೂಡ ಇಂಪಾರ್ಟೆಂಟ್ ಆಗಿದೆ. ದೆನ್ ಪಾಲಿಸಿ ಇಶ್ಯೂಸ್ ಡಿಸ್ಕಸ್ಡ್. ಇದ್ರ ಏನಪ್ಪಾ ಅಂತಂದ್ರೆ FRP ಡಿಟರ್ಮಿನೇಷನ್ ಅಂದ್ರೆ ಬೇಸ್ಡ್ ಆನ್ ದ ರಿಕವರಿ ರೇಟ್ ಆಫ್ ಶುಗರ್ ಫ್ರಮ್ ದ ಕೇನ್ ವಿಚ್ ವೇರಿಯಸ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್. ಸೊ FRP ನ ಲೈಕ್ ಒನ್ ಸೈಜ್ ಫಿಟ್ಸ್ ಆಲ್ ಮೆಥಡ್ ಅಲ್ಲಿ ತಗೊಂಡ್ಬರ್ಬೇಡಿ. ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಆಗಲಿ ಮಿಲ್ಸ್ ಟು ಮಿಲ್ಸ್ ಆಗಲಿ ಅದೇ ತರ ತಗೊಂಡ್ಬನ್ನಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ದೆನ್ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಇಶ್ಯೂಸ್ ಅಂತ ಮಿಲ್ಸ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ಏನಂತಂದ್ರೆ ಮಿಲ್ಸ್ ರಿಕ್ವೆಸ್ಟೆಡ್ ಅ ರಿವ್ಯೂ ಆಫ್ 60 paise per unit ಟ್ಯಾಕ್ಸ್ ಆನ್ ದ ಪವರ್ ದೇ ಸೆಲ್ ಟು ದ ಗ್ರಿಡ್ ಅಂತ. ಸೊ ನಮಗೂ ಕೂಡ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದ್ರೆ ಮಿಲ್ಸ್ ಕೂಡ ಲಾಸ್ ಅಲ್ಲಿದ್ದಾರೆ. ಹಾಗಾಗಿ ನಾವು ಫಾರ್ಮರ್ಸ್ಗೆ ಪ್ರಾಪರ್ ಆಗಿ ಪ್ರಾಫಿಟ್ ಹೊಡಕ್ ಆಗ್ತಾ ಇಲ್ಲ ಅಂತ ಮಿಲ್ಸ್ ಅವರು ಕೂಡ ತಮ್ಮ ಇಶ್ಯೂಸ್ ನ ಕನ್ವೆ ಮಾಡಿದ್ದಾರೆ. ದೆನ್ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಅಂತ ಫಾರ್ಮರ್ಸ್ ರೈಸ್ಡ್ ಕನ್ಸರ್ನ್ಸ್ ಓವರ್ ಡಿಲೇಡ್ ಪೇಮೆಂಟ್ಸ್ ಬೈ ಸಮ್ ಮಿಲ್ಸ್. ಓಕೆ, ಪೇಮೆಂಟ್ ಆಗ್ತಾನೆ ಇಲ್ಲ, ಅದನ್ನು ಕೂಡ ಅಡ್ಜಸ್ಟ್ ಮಾಡಿ ಅಂತ ಕೇಳ್ಕೊತಿದ್ದಾರೆ. ದೆನ್ ಟ್ರಾನ್ಸ್ಪರೆನ್ಸಿ ಅಂಡ್ ರಿಕವರಿ ರೇಟ್ ಅಂದ್ರೆ ಫಾರ್ಮರ್ಸ್ ಆಲ್ಸೋ ಸಾಟ್ independent laboratories near mills to verify recovery rates and prevent underpayment. ಓಕೆ, ಒಂದು ಕಬ್ಬಿಗೆ ಎಷ್ಟು ಸಕ್ಕರೆ ಬರುತ್ತೆ, ಒಂದು ಸಮಯದ ಕಬ್ಬಿನಲ್ಲಿರುವ ಸಕ್ಕರೆ ಅಂಶ ಎಷ್ಟಿದೆ, ಅದರ ಕ್ವಾಲಿಟಿ ಏನಿದೆ, ಅದ್ರ ಮೇಲೆ ರಿಕವರಿ ರೇಟ್ ಏನ್ ಮಾಡ್ತಾರೆ, ರಿಕವರಿ ರೇಟ್ ನ ಡಿಸೈಡ್ ಮಾಡ್ತಾರೆ. ಸೊ ಆ ರಿಕವರಿ ರೇಟ್ ಎಷ್ಟಿದೆ, ಆ ರಿಕವರಿ ರೇಟ್ ಇಂದ ಅಂಡರ್ ಪೇಮೆಂಟ್ ಏನಾಗ್ತಾ ಇದೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಪ್ರಾಪರ್ ಆಗಿ ಲ್ಯಾಬ್ಸ್ ನ ತಗೊಂಡ್ಬನ್ನಿ ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಚೀಫ್ ಮಿನಿಸ್ಟರ್ಸ್ ಸಿದ್ದರಾಮಯ್ಯ ರಿಮಾರ್ಕ್ಸ್. ರೀಸೆಂಟ್ ಆಗಿ ಮೀಟಿಂಗ್ ಅಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಏನ್ ಹೇಳಿದ್ರೆ ಅಂದ್ರೆ ಈ ಕ್ವಶನ್ಡ್ ಬೋತ್ ಸ್ಟೇಕ್ ಹೋಲ್ಡರ್ಸ್ ಯಾರು ಫಾರ್ಮರ್ಸ್ ಮತ್ತೆ ಮಿಲ್ ಓನರ್ಸ್ ಇಬ್ರು ಕೇಳಿದ್ದಾರೆ. ಏನಂದ್ರೆ ಫಾರ್ಮರ್ಸ್ ಕೇಳಿದ್ದಾರೆ ಈ ಆಸ್ಕ್ಡ್ ವೆದರ್ ಇಟ್ ವಾಸ್ ಫೇರ್ ಟು ಡಿಮ್ಯಾಂಡ್ ಸ್ಟೇಟ್ ಕಂಪೆನ್ಸೇಷನ್ ವೆನ್ MSP ಅಂಡ್ FRP ಆರ್ ಡಿಸೈಡೆಡ್ ಬೈ ದ ಸೆಂಟರ್.
ಅವರು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೂಡ ಅದನ್ನ ಹೇಳಿದ್ರು, ನೋಡಿ ನೀವು ನಮ್ಮ ಹತ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡಕ್ ಕೇಳ್ತಿದ್ರ, ಬಟ್ MRP ಮತ್ತೆ MSP ಮತ್ತೆ FRP ನ ಡಿಸೈಡ್ ಮಾಡೋದು ಯಾರು? ಸೆಂಟ್ರಲ್ ಗೌರ್ಮೆಂಟ್ CACP ಕೆಳಗಡೆ ಡಿಸೈಡ್ ಮಾಡ್ತಾರೆ. ಸೊ ನಮ್ಮನ್ನ ಕೇಳೋದು ಎಷ್ಟು ಫೇರ್, ಎಷ್ಟು ನ್ಯಾಯ ಅಂತ ಕೇಳ್ಕೊಂಡಿದ್ರು. ನೆಕ್ಸ್ಟ್ 2 ಮಿಲ್ಸ್ ಅಂದ್ರೆ he countered their claim of financial distress, asking how they continue to expand operations if running costs are so high. ಏನಪ್ಪಾ ಅಂದ್ರೆ ಎಲ್ಲಾ ಮಿಲ್ಸ್ ನಮಗೆ ಲಾಸ್ ಆಗ್ತಿದೆ ಅಂತ ಹೇಳ್ತಿದ್ರ, ಲಾಸ್ ಆಗ್ತಿದ್ರು ಕೂಡ ಇಷ್ಟೊಂದು ದಿನ ನೀವು ಹೆಂಗೆ ನಡ್ಸ್ಕೊಂಡ್ ಬಂದಿದ್ರ ಅದನ್ನ ಪ್ರಾಪರ್ ಆಗಿ ಪ್ರೂಫ್ ಕೊಡಿ ಅಂತ ಕೇಳ್ಕೊಂಡ್ರು ಅವರು. ಆಲ್ಸೋ he emphasized that 100 rupees hike would be implemented uniformly across districts regardless of variations in yield or recovery. ಇದು ಒನ್ ಆಫ್ ದ ಇಶ್ಯೂ ಏನಪ್ಪಾ ಅಂದ್ರೆ ಫಾರ್ಮರ್ಸ್ ಅವ್ರದ್ದು, ಆ ಡಿಸ್ಟ್ರಿಕ್ಟ್ ಮೇಲೆ ಡಿಸ್ಟ್ರಿಕ್ಟ್ ರಿಕವರಿ ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಪ್ರೈಸ್ ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡಿ ಅಂತ ಕೇಳಿದ್ರು. ಬಟ್ ಇವಾಗ ಏನ್ ಹೇಳಿದ್ದಾರೆ, ಆಲ್ ದ ಸ್ಟೇಟ್ಸ್ ಅಲ್ಲಿ ಆಲ್ ದ ಡಿಸ್ಟ್ರಿಕ್ಟ್ಸ್ ಅಲ್ಲಿ 100 rupees ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಇದು ಕೂಡ ಮುಂದೆ ಪ್ರೊಟೆಸ್ಟ್ ಅಲ್ಲಿ ಇಟ್ ಕ್ಯಾನ್ ಆಲ್ಸೋ ಟೇಕ್ ಪಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ರಾಡರ್ ಎಕನಾಮಿಕ್ ಇಂಪ್ಲಿಕೇಶನ್ ಅಂತಂದ್ರೆ ಫಾರ್ ಫಾರ್ಮರ್ಸ್ ಏನಪ್ಪಾ ಇಂಪ್ಲಿಕೇಶನ್ಸ್ ಇದು ಇಮಿಡಿಯೇಟ್ ಆಗಿ ಇಟ್ ಪ್ರೊವೈಡ್ ಸಮ್ ಸಾರ್ಟ್ ಆಫ್ ರಿಲೀಫ್ ಫ್ರಮ್ ದ ಪ್ರೈಸ್ ಸ್ಟಾಗ್ನೇಷನ್ ಇನ್ ಶುಗರ್ ಕೇನ್ ಸೆಕ್ಟರ್, ಎನ್ಕರೇಜ್ಮೆಂಟ್ ಫಾರ್ ಕಂಟಿನ್ಯೂಡ್ ಕೇನ್ ಕಲ್ಟಿವೇಶನ್ ವಿಚ್ ಇಸ್ ಕ್ರೂಷಿಯಲ್ ಫಾರ್ ರೂರಲ್ ಎಕಾನಮಿ. ಸೊ ಫಾರ್ಮರ್ಸ್ಗೆ ಒಂದು ರೀತಿಯಿಂದ ಇದು ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ. ದೆನ್ ಶುಗರ್ ಮಿಲ್ಸ್ಗೆ ಅಂದ್ರೆ ಇನ್ಕ್ರೀಸ್ ಇನ್ಪುಟ್ ಕಾಸ್ಟ್ ಪಾರ್ಷಿಯಲಿ ಆಫ್ಸೆಟ್ ಬೈ ದ ಸ್ಟೇಟ್ ಕಾಂಟ್ರಿಬ್ಯೂಷನ್. ಸೊ ಇಲ್ಲೂ ಕೂಡ ಮಿಲ್ಸ್ಗೂ ಕೂಡ ಕಡಿಮೆ ಆಗಿದೆ, ಯಾಕಂದ್ರೆ 50 rupees ಗೌರ್ಮೆಂಟ್ ಅವರೇ ಕೊಡ್ತಾ ಇದ್ದಾರೆ. ದೆನ್ ಕಂಟಿನ್ಯೂಡ್ ಪ್ರೆಷರ್ ಟು ಮೇಂಟೈನ್ ಪ್ರಾಫಿಟಬಿಲಿಟಿ ಅಮಿಡ್ ಪಾಲಿಸಿ ಅನ್ಸರ್ಟಿನಿಟಿ ಆನ್ ಶುಗರ್ ಎಕ್ಸ್ಪೋರ್ಟ್ಸ್ ಅಂಡ್ ಇಥನಾಲ್ ಬ್ಲೆಂಡಿಂಗ್. ಸೊ ಮಿಲ್ಸ್ಗೆ ಏನಪ್ಪಾ ಅಂತಂದ್ರೆ ಇಶ್ಯೂ ಏನಂತಂದ್ರೆ, ಲಾಭ ಆಯ್ತಂದ್ರೆ ಫಾರ್ಮರ್ಸ್ ಹತ್ರ ಹಂಚ್ಕೊಳ್ಳಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಗೆ ಲಾಭ ಆಗ್ತಿಲ್ಲ. ಯಾಕಂತಂದ್ರೆ ಪಾಲಿಸಿ ಅನ್ಸರ್ಟಿನಿಟಿ ಇದೆ. ಏನಂತಂದ್ರೆ ನೀವು ಶುಗರ್ ಮೇಲೆ ಫೋಕಸ್ ಮಾಡ್ತಿದ್ದೀರಾ, ಎಕ್ಸ್ಪೋರ್ಟ್ ಮೇಲೆ ಫೋಕಸ್ ಮಾಡ್ತೀರಾ ಅಥವಾ ಇಥನಾಲ್ ಮೇಲೆ ಫೋಕಸ್ ಮಾಡ್ತೀರಾ ಅಂತ ಪ್ರಾಪರ್ ಆಗಿ ಪಾಲಿಸಿನ ಸರ್ಟನ್ ಇಲ್ಲ. ಅದು ಸರ್ಟನ್ ಆದ್ಮೇಲೆ ನಾವು ಕೂಡ ನಮ್ಮ ವರ್ಕಿಂಗ್ ನ ಅದೇ ತರ ಇಂಡಜ್ ಮಾಡ್ಕೋಬಹುದು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಫಾರ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಇಟ್ ಡೆಮಾನ್ಸ್ಟ್ರೇಟ್ಸ್ ಪೊಲಿಟಿಕಲ್ ರೆಸ್ಪಾನ್ಸಿವ್ನೆಸ್ ಅಹೆಡ್ ಆಫ್ ದ ಫ್ಯೂಚರ್ ಎಲೆಕ್ಷನ್ಸ್ ಅಂಡ್ ಸ್ಟ್ರೆಂಥನ್ಸ್ CM's ಪ್ರೋ ಫಾರ್ಮರ್ ಕ್ರೆಡೆನ್ಶಿಯಲ್ಸ್. ಸೊ ಸ್ಟೇಟ್ ಗೌರ್ಮೆಂಟ್ ಗೆ ಒಂದು ರೀತಿಯಂತ ಮಾಸ್ಟರ್ ಸ್ಟ್ರೋಕ್ ಇದು. ದೆನ್ ಸೆಟ್ಸ್ ಪ್ರೆಸಿಡೆಂಟ್ ಫಾರ್ ಸ್ಟೇಟ್ ಲೆವೆಲ್ ಟಾಪ್ ಅಪ್ಸ್ ಟು ಸೆಂಟ್ರಲ್ FRPs ರಿಫ್ಲೆಕ್ಟಿಂಗ್ ಕೋಆಪರೇಟಿವ್ ಫೆಡರಲ್ ಅಪ್ರೋಚ್. ಏನಂತಂದ್ರೆ ಇದೇ ರೀತಿಯಾದಂತ ಡಿಮ್ಯಾಂಡ್ಸ್ ನ ಬೇರೆ ಸ್ಟೇಟ್ ಅಲ್ಲಿ ನೋಡಬಹುದು ನೀವು. FRP ಏನೋ ಸೆಂಟ್ರಲ್ ಡಿಸಿಷನ್ ಮಾಡ್ತಾರೆ, FRP ಸೆಂಟ್ರಲ್ ಕೊಡ್ತಾರೆ, ಅದ್ರ ಮೇಲೆ ಸ್ಟೇಟ್ ಅವರು ಕೂಡ ಒಂದು 100 rupees 200 rupees ಎಕ್ಸ್ಟ್ರಾ ಕೊಡಿ ಅಂತ ಫಾರ್ಮರ್ಸ್ ಡಿಮ್ಯಾಂಡ್ ಮಾಡಬಹುದು. ಇನ್ಮೇಲೆ ಬೇರೆ ಕಡೆ ಎಲ್ಲ ಬಟ್ ಶುಗರ್ ಕೇನ್ ಆಯ್ತಾ ಇವಾಗ ಬೇರೆ ಕ್ರಾಪ್ಸ್ ಅವರು ಕೂಡ ಡಿಮ್ಯಾಂಡ್ ಮಾಡಬಹುದು. ಅಂದ್ರೆ MSP ಸ್ಟೇಟ್ ಸೆಂಟರ್ ಕೊಡ್ತಾರಲ್ಲ, MSP ಮತ್ತೆ ಒಂದು 100 rupees ಅಥವಾ 200 rupees ಟಾಪ್ ಅಪ್ ಕೊಡಿ ನಮಗೆ ಅಂತ ಕೇಳಿ ಡಿಮ್ಯಾಂಡ್ ಮಾಡಬಹುದು. ದೆನ್ ಫಾರ್ ದ ಸೆಂಟರ್ ಏನಪ್ಪಾ ಅಂದ್ರೆ ಆಡ್ಸ್ ಪ್ರೆಷರ್ ಟು ರಿವೈಸ್ ನ್ಯಾಷನಲ್ FRP ಅಂಡ್ ಶುಗರ್ ಪಾಲಿಸೀಸ್ ಎಸ್ಪೆಷಲಿ ಆನ್ ಇಥನಾಲ್ ಬ್ಲೆಂಡಿಂಗ್ ಆಗಲಿ, MSP ಆಗಲಿ, ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಇದ್ರ ಮೇಲೆ ದೇ ಹ್ಯಾವ್ ಟು ರೀಥಿಂಕ್ ದ ಪಾಲಿಸೀಸ್ ಅಂತ. ಸೊ ಕೀ ಡಾಟಾ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ FRP 3200 per ton at 11.25 ರಿಕವರಿ ಇತ್ತು. ಕರ್ನಾಟಕ ರಿವೈಸ್ FRP 3300 per ton ಇದೆ. 50 ಸ್ಟೇಟ್ ಮತ್ತೆ 50 ಮಿಲ್ಸ್ ಅವರು. ಶುಗರ್ ಕೇನ್ ಔಟ್ಪುಟ್ ಎಸ್ಟಿಮೇಟ್ 6 crore tons ಇದೆ. ನಂಬರ್ ಆಫ್ ಮಿಲ್ಸ್ 81. ಪ್ರೊಟೆಸ್ಟ್ ಡ್ಯೂರೇಷನ್ ಅಂಡ್ KD ಚೆಕ್ ಅಫೆಕ್ಟೆಡ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರೆ, ನಾಟ್ ನೆಸೆಸರಿ ಟು ರಿಮೆಂಬರ್ ದಿಸ್. ಸೊ UPSC ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಏನ್ ನೋಡಬಹುದು ಅಂತಂದ್ರೆ, ದಿಸ್ ಇಶ್ಯೂ ಅಂಡರ್ಸ್ಕೋರ್ಸ್ ದ ಕ್ರೋನಿಕ್ ಟೆನ್ಷನ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್ಸ್ ಇನ್ ಪ್ರೈಸ್ ಪಾಲಿಸಿ ಫಾರ್ ಅಗ್ರೋ ಇಂಡಸ್ಟ್ರೀಸ್. ಸೊ ಸೆಂಟರ್ ಮತ್ತೆ ಸ್ಟೇಟ್ ಮಧ್ಯೆ ಯಾವಾಗ ಇದನ್ನು ಇಶ್ಯೂ ಆಗ್ತಾನೆ ಇರ್ತೈತೆ ಬಿಕಾಸ್ ಆಫ್ ಚೇಂಜ್ ಇನ್ ಸಬ್ಜೆಕ್ಟ್ಸ್ ಆಗಲಿ, MSP ಮತ್ತೆ FRP ಆಗಲಿ, ಅಗ್ರಿಕಲ್ಚರ್ ಬೀಯಿಂಗ್ ಸ್ಟೇಟ್ ಸಬ್ಜೆಕ್ಟ್ ಆಗಲಿ, ಸಬ್ಸಿಡಿ ಆಗಲಿ, ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಆಗಲಿ, ಎಲ್ಲದರಲ್ಲೂ ಕೂಡ ಇಶ್ಯೂ ಇದ್ದೇ ಇರುತ್ತೆ. ದೆನ್ Karnataka's 100 rupees top off exemplifies a federal mechanism or corrective mechanism where state responds to local distress beyond central policy ceilings. ಸೆಂಟರ್ ಅವ್ರ ಕಡೆ ಎಷ್ಟಾಗಿರುತ್ತೆ ಅಷ್ಟು ಮಾಡಿರ್ತಾರೆ, ಅದ್ರ ಮೇಲೆ ಬಿಟ್ಟಿರುವಂತ ಕೆಲಸನ ಕರ್ನಾಟಕವರೆಗೂ ಮಾಡಿ ತೋರಿಸಿದ್ದಾರೆ. ಸೊ ದಿಸ್ ಕ್ಯಾನ್ ಆಕ್ಟ್ ಆಸ್ ಅನ್ ಎಕ್ಸಾಂಪಲ್ ಫಾರ್ ರೆಸ್ಟ್ ಆಫ್ ದ ಸ್ಟೇಟ್ಸ್ ಅಂತಾನು ಹೇಳಬಹುದು. It also reveals the limitation of FRP based pricing as recovery rates and input cost vary widely. Okay, so FRP ಯೂನಿಫಾರ್ಮ್ ಆಗಿ ಯೂಸ್ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಅಂತಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ರಿಕವರಿ ಕಾಸ್ಟ್ ರಿಕವರಿ ರೇಟ್ಸ್ ಎಲ್ಲ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಆಗಲಿ ವಿತಿನ್ ಸ್ಟೇಟ್ಸ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೂಡ ಇನ್ಮೇಲೆ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ದೆನ್ ಕಾಲ್ ಫಾರ್ ಟ್ರಾನ್ಸ್ಪರೆಂಟ್ ರಿಕವರಿ ಟೆಸ್ಟಿಂಗ್ ಅಲೈನ್ಸ್ ವಿತ್ ದ ಬ್ರಾಡರ್ ಡಿಮ್ಯಾಂಡ್ ಫಾರ್ ಡಾಟಾ ಡ್ರಿವನ್ ಅಗ್ರಿಕಲ್ಚರ್ ಪಾಲಿಸಿ ರಿಫಾರ್ಮ್ಸ್. ಸೊ ನಾವು ಇದೆ ಅಂತಲ್ಲ, APMC ಕೂಡ ಅದೇ ಡಿಮ್ಯಾಂಡ್ ಇದೆ. ಸ್ಟ್ಯಾಂಡರ್ಡ್ ಮತ್ತೆ ಕ್ವಾಲಿಟಿ ಮೇಲೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮರ್ಸ್ಗೆ ಕಡಿಮೆ ದರದಲ್ಲಿ ಅಥವಾ ಕಡಿಮೆ ರೇಟಿಗೆ ಕಾಸ್ಟ್ ನ ಅಥವಾ ಪ್ರಾಡಕ್ಟ್ ನ ಮಾರಬೇಕಾಗಿದೆ. ಸೊ ಅಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ರಿಕವರಿ ಟೆಸ್ಟಿಂಗ್ ಅಥವಾ ಸ್ಟ್ಯಾಂಡರ್ಡ್ ಟೆಸ್ಟಿಂಗ್ ಇತ್ತಂದ್ರೆ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ಶುಗರ್ ಕೇನ್, ಬೇರೆ ಎಲ್ಲ ಕ್ರಾಪ್ಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಅಂತ. ಸೊ ಇದು ಟುಡೇಸ್ ಟಾಪಿಕ್ ಆಫ್ ದ ಡೇ. ಐ ಥಿಂಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡಿದ್ದೀನಿ. ಮತ್ತೇನಾದ್ರೂ ಇದರಲ್ಲಿ ಇಂಪಾರ್ಟೆಂಟ್ ಆದ್ರೂ ಇಂಪ್ರೂವ್ಮೆಂಟ್